ಮಿತ್ರರೇ ನಮಸ್ಕಾರ. ಮಿತ್ರರೇ, ನಾನು ಇತ್ತೀಚೆಗೆ ಬಾಂಗ್ಲಾದೇಶದ ಕುರಿತಾಗಿ ಮಾಹಿತಿ ನೀಡುವಂತಹ ಸಂದರ್ಭದಲ್ಲಿ ಅನೇಕರು ಒಂದು ವಿಚಾರವಾಗಿ ಕಮೆಂಟ್ ಮಾಡಿದ್ರು. ಈ ದೇಶದೊಳಗೆ ಅಕ್ರಮವಾಗಿ ಅನೇಕ ಸಂಖ್ಯೆಯಲ್ಲಿ ಬಾಂಗ್ಲಾದೇಶದವರು ಬಂದಿದ್ದಾರೆ, ಅವರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ನಾವು ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದೀವಿ, ಆದರೆ ನಮ್ಮ ಒಳಗೆ ಅಕ್ರಮವಾಗಿ ಬಾಂಗ್ಲಾದೇಶಿಗರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಅವರ ಬಗ್ಗೆ ಕೇಂದ್ರ ಸರ್ಕಾರ ಏನು ಕ್ರಮ ಕೈಗೊಳ್ತಾ ಇದೆ? ಏನಾದರೂ ಪ್ಲಾನ್ ಮಾಡಿದಾರಾ? ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅಕ್ರಮ ಬಾಂಗ್ಲಾ ವಲಸಿಗರು? ಇದು ಭಾರತಕ್ಕೆ ಯಾವ ರೀತಿಯಾಗಿ ಥ್ರೆಟ್ ಆಗುತ್ತೆ? ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡಿ ಅಂತ ಕೆಲವರು ಕಮೆಂಟ್ ಮಾಡಿದ್ರು. ಮಿತ್ರರೇ, ನನಗಿದು ಸತ್ಯ ಅಂತ ಅನಿಸ್ತು. ಹೀಗಾಗಿ ಒಂದಷ್ಟು ಸ್ಟಡಿ ಮಾಡಿ ಈ ಬಗ್ಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ನಿಮಗೆ ನೀಡೋದಕ್ಕೋಸ್ಕರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಸದ್ಯ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ನಿಮಗೆಲ್ಲ ಗೊತ್ತು. ಭಾರತ ಸ್ವಲ್ಪ ಸೈನಿಕವಾಗಿ ಏನೇ ಕ್ರಮ ಕೈಗೊಂಡರೂ ಕೂಡ ಬಾಂಗ್ಲಾದೇಶ ಹೆದರಿ ಹೋಗ್ತಾ ಇದೆ. ಯಾಕೆಂದರೆ ಯಾವಾಗ ಯುದ್ಧ ಮಾಡುತ್ತೋ, ಮತ್ತೇನಾದರೂ ನಮ್ಮ ದೇಶದ ಮೇಲೆ ಭಾರತ ಎರಗಿ ಬರುತ್ತೋ ಈ ಭಯದಲ್ಲಿದ್ದಾರೆ. ಹೀಗಾಗಿ ಅವರು ತಮ್ಮ ಯೋಗ್ಯತೆಗೆ ಮೀರಿದಂತಹ ಹೇಳಿಕೆಗಳನ್ನು ಬಾಂಗ್ಲಾದೇಶದವರು ಕೊಡ್ತಾ ಇದ್ದಾರೆ. ನಾವು ಕೂಡ ಯುದ್ಧಕ್ಕೆ ಸಿದ್ಧ ಇದ್ದೀವಿ, 4 ದಿನದಲ್ಲಿ ಅದನ್ನು ವಶಕ್ಕೆ ಪಡಿತೀವಿ, ಇದನ್ನು ವಶಕ್ಕೆ ಪಡಿತೀವಿ, ನಾನಾ ರೀತಿಯಾಗಿ ಪುಂಖಾನುಪುಂಖವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಆದರೆ ಇಡೀ ಜಗತ್ತಿಗೆ ಗೊತ್ತು, ಭಾರತ ಏನಾದರೂ ಬಾಂಗ್ಲಾದ ವಿರುದ್ಧವಾಗಿ ಮುನಿಸಿಕೊಳ್ತು, ತನ್ನ ಶಸ್ತ್ರವನ್ನು ಎತ್ತಿದ್ದೇ ಆದರೆ ಬಾಂಗ್ಲಾದೇಶ ಇಡೀ ಭೂಪಟದಲ್ಲೇ ಇರೋದಿಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯ. ಇಡೀ ಜಗತ್ತಿಗೆ ಗೊತ್ತು, ಅದನ್ನೇ ನಾವು ಸಾಬೀತು ಮಾಡಬೇಕಾಗಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಭಾರತ ಇದೆ. ಆದರೆ ಮಿತ್ರರೇ, ಸದ್ಯ ನಾವು ಶಸ್ತ್ರ ಹಿಡಿದುಕೊಂಡು ಬಾಂಗ್ಲಾದೇಶದ ವಿರುದ್ಧ ಯುದ್ಧ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಕೆಲವೊಂದು ವಿಚಾರದಲ್ಲಿ ಭಾರತ ಗಂಭೀರವಾಗಿ ಪರಿಗಣಿಸಬೇಕಾದಂತಹ ಅಗತ್ಯತೆಗಳಿದೆ. ಅದು ಯಾವುದು ಕೇಳಿದ್ರೆ ಮುಖ್ಯವಾಗಿ ಅಕ್ರಮ ಬಾಂಗ್ಲಾ ವಲಸಿಗರು. ನಿಮ್ಗೆ ಅನಿಸಬಹುದು, ಏನೊಂದು ಸಾವಿರಾರು ಸಂಖ್ಯೆಯಲ್ಲಿದ್ದಾರಾ, ಅದ್ರ ಬಗ್ಗೆ ನಾವು ಯಾಕಷ್ಟು ತಲೆ ಕೆಡಿಸ್ಕೊಳ್ಬೇಕು? ಆಯಾ ರಾಜ್ಯ ಸರ್ಕಾರಗಳು ಹಿಡಿದು ಜೈಲಿಗೆ ಹಾಕ್ಬಿಟ್ರಾಯ್ತು, ಅವರನ್ನು ನಿಗ್ರಹ ಮಾಡೋದು ಅಷ್ಟು ಕಷ್ಟವಾಗಿ ಕೇಳಿದ್ರೆ ಖಂಡಿತವಾಗ್ಲೂ ಕಷ್ಟ ಮಿತ್ರರೇ. ನಿಮ್ಗೆ ಅನಿಸಬಹುದು, ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸಂಖ್ಯೆ ಎಷ್ಟಿದೆ? ಅಲ್ಲಿನ ಓವರಾಲ್ ಜನಸಂಖ್ಯೆಯ 7.9%, ಅಂದರೆ 1,30,00,000 ಮಾತ್ರ. ಆದರೆ ಮಿತ್ರರೇ, ನಿಮಗೆ ನೆನಪಿರಲಿ, ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶದವರ ಸಂಖ್ಯೆ ಎಷ್ಟಿದೆ ಗೊತ್ತಾ? 2 ಕೋಟಿ. ಮಿತ್ರರೇ, ನಾನು ಇದು ಯಾವುದೋ ಆರ್ಟಿಕಲನ್ನು ನೋಡಿ ಹೇಳ್ತಾ ಇರೋದಲ್ಲ, ಅಥವಾ ಯಾವುದೋ ಪತ್ರಿಕೆಯಲ್ಲಿ ಪ್ರಕಟವಾದ ಸುದ್ದಿಯೂ ಕೂಡ ಅಲ್ಲ. ಕೇಂದ್ರ ಸರ್ಕಾರ ಆನ್ ರೆಕಾರ್ಡ್ ಈ ಮಾಹಿತಿಯನ್ನು ಕೊಟ್ಟಿದೆ, ಅದು ಕೂಡ ಲೋಕಸಭೆಯಲ್ಲಿ. ಯಾವಾಗ? 2016ರಲ್ಲಿ ಕಿರಣ್ ರಿಜಿಜು ಲೋಕಸಭೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ 20 ಮಿಲಿಯನ್ ಅಕ್ರಮ ಬಾಂಗ್ಲಾದೇಶದ ವಲಸಿಗರಿದ್ದಾರೆ ಹೀಗಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಧಿಕೃತವಾಗಿ ಕೊಟ್ಟಂತಹ ಸ್ಟೇಟ್ಮೆಂಟ್. 20 ಮಿಲಿಯನ್ ಅಂದರೆ 2 ಕೋಟಿ. ಮಿತ್ರರೇ, ಯೋಚನೆ ಮಾಡೋದಕ್ಕಾದರೂ ಸಾಧ್ಯ ಇದೆಯಾ? ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸಂಖ್ಯೆ ಇರುವಂತಹದ್ದು ಕೇವಲ 1,30,00,000. ಭಾರತದಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶದವರು ನೆಲೆಸಿರುವ ಸಂಖ್ಯೆ 2 ಕೋಟಿ ದಾಟಿದೆ. ಇವರೆಲ್ಲ ಏನು ಹಿಂದೂಗಳ? ಖಂಡಿತವಾಗ್ಲೂ ಅಲ್ಲ. ಇವರು ಎಲ್ಲೆಲ್ಲಿ ನೆಲೆಸಿದ್ದಾರೆ? ಪಶ್ಚಿಮ ಬಂಗಾಳ, ಜಾರ್ಖಂಡ್, ಅಸ್ಸಾಂ, ದೆಹಲಿ, ಜಮ್ಮು ಕಾಶ್ಮೀರ, ಕರ್ನಾಟಕ, ತೆಲಂಗಾಣ. ನಿಮ್ಮ ಕರ್ನಾಟಕದ ಹೆಸರು ಕೇಳಿ ಆಶ್ಚರ್ಯ ಆಗ್ತಾ ಇರಬಹುದು, ಆದರೂ ಕೂಡ ಸತ್ಯ. ಇವತ್ತು ಮಿತ್ರರೇ, ಬೆಂಗಳೂರಿನಲ್ಲಿ ಒಂದು ಅಂದಾಜಿನ ಪ್ರಕಾರ 5 ಲಕ್ಷಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ. ಈ ಹಿಂದೆ ಅನೇಕ ಮಾಧ್ಯಮಗಳಲ್ಲಿ ಈ ಬಗ್ಗೆ ಸ್ವಲ್ಪ ಸುದ್ದಿಗಳು ಪ್ರಸಾರ ಆಗಿದ್ವು. ಆದರೆ ಅದರ ಬಗ್ಗೆ ರಾಜ್ಯ ಸರ್ಕಾರಗಳು ಏನೂ ಕ್ರಮ ಕೈಗೊಂಡಿಲ್ಲ. ಏನು ಈ ಕಾಂಗ್ರೆಸ್ ಸರ್ಕಾರ ಕ್ರಮ ಕೈಗೊಂಡಿಲ್ಲ ಅಂತ ನೀವೇನು ಸಿಟ್ಟಾಗಬೇಡಿ. ಈ ಹಿಂದೆ ಬಿಜೆಪಿಯವರು ಇದ್ರಲ್ಲ, ಇವರು ಕಡದು ಗುಡ್ಡೆ ಹಾಕಿದ್ದು ಕೂಡ ಅಷ್ಟೇ. ರಾಜ್ಯದಲ್ಲಿರುವಂತಹ ಬಿಜೆಪಿ ನಾಯಕರ ಪರಿಸ್ಥಿತಿ ನಿಮಗೇನು ನಾನು ಹೇಳಬೇಕಾಗಿಲ್ಲ. ಇವರಿಗೆ ರಾಜ್ಯಾಭಿಮಾನವೂ ಇಲ್ಲ, ಪ್ರಾದೇಶಿಕ ಅಭಿಮಾನವೂ ಇಲ್ಲ, ಏನೂ ಇಲ್ಲ. ಇವರು ದೇಶಕ್ಕಾಗಿಯೂ ಕೆಲಸ ಮಾಡೋದಿಲ್ಲ, ಹಿಂದುತ್ವಕ್ಕಾಗಿಯೂ ಕೆಲಸ ಮಾಡೋದಿಲ್ಲ. ಕೇವಲ ಅವರ ಉದ್ಧಾರಕ್ಕೋಸ್ಕರವಾಗಿ ರಾಜಕಾರಣ ಮಾಡುವಂತಹ ರಾಜಕಾರಣಿಗಳು ಕರ್ನಾಟಕದ ಬಿಜೆಪಿಯಲ್ಲಿದ್ದಾರೆ. ಇದನ್ನು ಹೇಳೋದಕ್ಕೆ ಯಾವುದೇ ಮುಲಾಜಿಲ್ಲ. ಇನ್ನು ಕಾಂಗ್ರೆಸ್ನ ಕತೆ ನಿಮ್ಗೆ ಗೊತ್ತಲ್ವಾ? ಅವರು ಒಬ್ಬ ಅಲ್ಪಸಂಖ್ಯಾತ ಇದ್ರೂ ಕೂಡ ಅದಕ್ಕೆ ನಮಗೆ ಲಾಭ ಅಂತ ಪರಿಗಣಿಸುವಂತಹ ಪಕ್ಷ. ಇನ್ನು ಅವರಿಂದ ನಾವೇನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಇಂತಹ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲೂ ಕೂಡ, ಅದರಲ್ಲೂ ಬೆಂಗಳೂರಿನಲ್ಲಿ 5 ಲಕ್ಷಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾ ವಲಸಿಗರಿರುವ ಬಗ್ಗೆ ಮಾಹಿತಿ ಇದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿತ್ತು, ಆದರೆ ಕ್ರಮ ಕೈಗೊಂಡಿಲ್ಲ. ಈಗ ಸ್ವಲ್ಪ ಈ ಬಗ್ಗೆ ಕೂಗು ಕೇಳಿ ಬರ್ತಾ ಇದೆ. ಅಲ್ಲ ಸ್ವಾಮಿ, ಬಾಂಗ್ಲಾದಲ್ಲಿ ಅಷ್ಟೆಲ್ಲ ಆಗ್ತಾ ಇದೆ, ನಮ್ಮ ದೇಶದಲ್ಲಿರುವಂತಹ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಏನು ಮಾಡ್ತಾ ಇದ್ರಿ? ಕೇಂದ್ರ ಸರ್ಕಾರ ಏನು ಕ್ರಮ ಕೈಗೊಂಡಿದೆ? ರಾಜ್ಯ ಸರ್ಕಾರಗಳು ಏನು ಕ್ರಮ ಕೈಗೊಂಡಿದ್ದಾವೆ? ಈ ಪ್ರಶ್ನೆಗಳು ಉದ್ಭವಿಸಿದೆ. ಮಿತ್ರರೇ, ಇದಕ್ಕೊಂದು ಪ್ಲಾನ್ ರೆಡಿ ಆಗ್ತಾ ಇದೆ. ಕೆಲ ರಾಜ್ಯಗಳಲ್ಲಿ ಈಗಾಗಲೇ ಕ್ರಮ ಕೈಗೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ದೆಹಲಿಯಲ್ಲಿ ಈಗ ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಒಂದು ಆರ್ಡರ್ ಮಾಡಿದ್ದಾರೆ. ನಿನ್ನೆಯಿಂದ ಪೊಲೀಸರು ಕ್ರಮ ಕೈಗೊಳ್ಳೋದಕ್ಕೂ ಶುರು ಮಾಡಿದ್ದಾರೆ. ಏನು ಆರ್ಡರ್ ಕೇಳಿದ್ರೆ, ದೆಹಲಿಯಲ್ಲಿರುವಂತಹ ಎಲ್ಲ ಅಕ್ರಮ ವಲಸಿಗರನ್ನು ಹೊರ ಹಾಕಬೇಕು. ಬೇರೆ ದೇಶದಿಂದ ಬಂದು ವೀಸಾ ಪಾಸ್ಪೋರ್ಟ್ ಇಲ್ಲದೆ ಯಾರು ನೆಲೆಸಿದಾರೋ ಅವ್ರನ್ನೆಲ್ಲ ಒದ್ದು ಹೊರ ಹಾಕಬೇಕು ಅಂತ ಹೇಳಿ ಲೆಫ್ಟಿನೆಂಟ್ ಗವರ್ನರ್ ಆರ್ಡರ್ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತು, ದೆಹಲಿಯಲ್ಲಿ ರಾಜ್ಯ ಸರ್ಕಾರ ಇರಬಹುದು, ಆದರೆ ಅಲ್ಲಿನ ಪೊಲೀಸ್ ವ್ಯವಸ್ಥೆ ಇರುವಂತಹದ್ದು, ಲಾ ಆ್ಯಂಡ್ ಆರ್ಡರ್ ಇರುವಂತಹದ್ದು ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಬಳಿಯಲ್ಲಿ. ಲೆಫ್ಟಿನೆಂಟ್ ಗವರ್ನರ್ ರಿಪೋರ್ಟ್ ಮಾಡೋದು ಯಾರಿಗೂ ಕೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ. ಹೀಗಾಗಿ ಅವರು ಮುಲಾಜಿಲ್ಲದೆ ಕ್ರಮ ಕೈಗೊಳ್ತಾ ಇದ್ದಾರೆ. ಡೋರ್ ಟು ಡೋರ್ ಹೋಗಿ ಪೊಲೀಸರು ಕ್ರಮ ಕೈಗೊಳ್ತಾ ಇದ್ದಾರೆ. ಗುರುತು ಹಚ್ಚುವಂತಹ ಕೆಲಸ ಆಗ್ತಾ ಇದೆ. ಹೀಗಾಗಿ ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಯಾಕೆ ಕೇಳಿದ್ರೆ ದೆಹಲಿಯಲ್ಲಿ ಚುನಾವಣೆ ಇದೆ. ನಿಮಗೆಲ್ಲ ಗೊತ್ತು, ಇದೇ ಆಮ್ ಆದ್ಮಿ ಪಕ್ಷ
ಅಕ್ರಮ ವಲಸಿಗರ ಪರವಾಗಿ ಮಾತನಾಡುವಂತಹ ಪಕ್ಷ. ರೋಹಿಂಗ್ಯಾಗಳ ಪರ ಅವರ ನಿಲುವಿದೆ. ರೋಹಿಂಗ್ಯಾಗಳನ್ನು ಯಾಕೆ ಹೊರ ಹಾಕಬೇಕು, ಅವರಿಗೆ ಆಶ್ರಯ ಕೊಡಬೇಕು ಅಂತ. ಯಾಕೆಂದರೆ ಇವರಿಗೆ ಒಂದು ಸ್ವಲ್ಪ ಓಟ್ ಜಾಸ್ತಿ ಬರುತ್ತೆ ಅಂತ. ಅದನ್ನು ಬಿಟ್ಟರೆ ಇವರಿಗೆ ಬೇರೇನೂ ಇಲ್ಲ ಮಿತ್ರರೇ. ನಿಜವಾಗ್ಲೂ ಹೇಳ್ತೀನಿ, ಇವರೆಲ್ಲರೂ ದೇಶದ್ರೋಹಿಗಳು. ಯಾಕೆ ಗೊತ್ತಾ? ನೀವು ಒಬ್ಬ ಅಕ್ರಮವಾಗಿ ದೇಶದಲ್ಲಿ ನೆಲೆಸೋದಕ್ಕೆ ಅವಕಾಶ ಕೊಟ್ರಿ ಅಂತಂದ್ರೆ ಆತ ಈ ದೇಶಕ್ಕೆ ಏನು ಬೇಕಾದರೂ ದ್ರೋಹ ಮಾಡಬಹುದು. ಇದು ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ರಾಜಕೀಯ ಪಕ್ಷ ಇರಲಿ, ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಆಮ್ ಆದ್ಮಿ ಪಕ್ಷ ಇರಲಿ, ಸಮಾಜವಾದಿ ಪಕ್ಷ ಇರಲಿ, ಯಾರೇ ಆದರೂ ಕೂಡ ಅದು ದೇಶದ್ರೋಹದ ಕೆಲಸ. ಇದರ ಬಗ್ಗೆ ಎಲ್ಲರೂ ಕೂಡ ಒಗ್ಗಟ್ಟಾದಂತಹ ನಿರ್ಧಾರ ಕೈಗೊಳ್ಳಬೇಕು. ಆದರೆ ನಮ್ಮ ದೇಶದಲ್ಲಿ ಇದನ್ನೆಲ್ಲ ನಿರೀಕ್ಷೆ ಮಾಡೋದು ತಪ್ಪು. ಪಕ್ಷಾತೀತವಾಗಿ ಯಾವುದೋ ಕ್ರಮ ಆಗುತ್ತೆ, ದೇಶದ ಹಿತಕ್ಕೋಸ್ಕರವಾಗಿ ಎಲ್ಲರೂ ಒಂದಾಗ್ತಾರೆ, ಇದೆಲ್ಲ ಕನಸಿನ ಮಾತು. ಯಾಕೆಂದರೆ ಪ್ರತಿ ವಿಚಾರದಲ್ಲೂ ಕೂಡ ಪರ ವಿರೋಧ ರಾಜಕಾರಣ ಮಾಡ್ತಾರೆ. ಅದು ದೇಶಕ್ಕೆ ವಿರುದ್ಧವಾಗಿದ್ದರೂ ಕೂಡ ಅವರೇನು ಮುಲಾಜು ಮಾಡೋದಿಲ್ಲ. ತನ್ನ ಪಕ್ಷಕ್ಕೆ ಲಾಭ ಆಗಬೇಕು, ತನಗೆ ಅಧಿಕಾರ ಸಿಗಬೇಕು. ಇದಕ್ಕೋಸ್ಕರವಾಗಿ ಹವಣಿಸುತ್ತಿರುವಂತಹ ರಾಜಕೀಯ ಪಕ್ಷಗಳು ಇದು ಭಾರತದ ಅತ್ಯಂತ ದೊಡ್ಡ ದುರ್ದೈವ. ಅದೇನೇ ಇರಲಿ ಮಿತ್ರರೇ, ಕೇವಲ ದೆಹಲಿ ಮಾತ್ರ ಅಲ್ಲ, ಛತ್ತೀಸ್ಗಢದಲ್ಲೂ ಕೂಡ ಈಗಾಗಲೇ ಕಾರ್ಯಾಚರಣೆ ಆರಂಭವಾಗಿದೆ. ಛತ್ತೀಸ್ಗಢದ ಸರ್ಕಾರ ಒಟ್ಟು 850 ಮಂದಿಯನ್ನು ಗುರುತು ಕೂಡ ಮಾಡಿದೆ. ಅಂದರೆ ಇವರು ಅಕ್ರಮವಾಗಿ ಬಂದು ನೆಲೆಸಿದ್ದಾರೆ ಅಂತ ಅವ್ರನ್ನ ಹೊರಹಾಕುವಂಥ ಕೆಲಸಕ್ಕೂ ಕೂಡ ಛತ್ತೀಸ್ಗಢ ಸರ್ಕಾರ ಚಾಲನೆ ಕೊಟ್ಟಿದೆ. ಮಿತ್ರರೇ, ಕೇವಲ ಛತ್ತೀಸ್ಗಢ, ದೆಹಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಆಗಬೇಕು. ನಾನು ಆಗಲೇ ಹೇಳಿದೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿರುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ. ಪಶ್ಚಿಮ ಬಂಗಾಳದಲ್ಲಿ ಯಾವ ಸರ್ಕಾರ ಇದೆ ಅಂತ ನಿಮಗೆಲ್ಲ ಗೊತ್ತು. ಮಮತಾ ಬ್ಯಾನರ್ಜಿ ಈಗೇನೋ ಹಿಂದೂಗಳ ಪರವಾಗಿ ಮಾತನಾಡ್ತಾ ಇದ್ದಾರೆ. ಅವ್ರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಬಹಳ ನನಗೆ ಆಶ್ಚರ್ಯ ಅಂತ ಅನಿಸ್ಬಿಡ್ತು. ಅದು ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳದ ಹಾಗಿತ್ತು. ಮಮತಾ ಬ್ಯಾನರ್ಜಿ ಏನು ಹೇಳಿದ್ರು? ಬಾಂಗ್ಲಾದೇಶದವರು ಪಶ್ಚಿಮ ಬಂಗಾಳವನ್ನು ವಶಕ್ಕೆ ಪಡಿತೀವಿ 4 ದಿನದಲ್ಲಿ ಇಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಕುನ್ನಿಗಳು. ಅದಕ್ಕೆ ಮಮತಾ ಬ್ಯಾನರ್ಜಿ ಹೇಳ್ತಾರೆ, ನೀವು ವಶಕ್ಕೆ ಪಡೆಯೋದಕ್ಕೆ ಬಂದರೆ ನಾವೇನು ಲಾಲಿಪಾಪು ತಿಂತಿರ್ತೀವ ಅಂದರು. ನನಗೆ ಮಮತಾ ಬ್ಯಾನರ್ಜಿ ಮಾತು ಹೇಳಿದ್ದು ಕೇಳಿ ಆಶ್ಚರ್ಯ ಆಯಿತು. ಮಮತಾ ಬ್ಯಾನರ್ಜಿ ಅವರ ನಡೆ ಹೇಗಿತ್ತು ಗೊತ್ತಾ? ಆರಂಭದಲ್ಲಿ ಬಾಂಗ್ಲಾದಿಂದ ಎಷ್ಟು ಜನ ಬೇಕಾದರೂ ಬರಲಿ, ನಾವು ಅವ್ರಿಗೆ ರಕ್ಷಣೆ ಕೊಡ್ತೀವಿ. ಈ ಹಿಂದೆ ಬಾಂಗ್ಲಾದಲ್ಲಿ ಗಲಭೆ ಆಗ್ತಿದ್ದಂತಹ ಸಂದರ್ಭದಲ್ಲಿ ಇದೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾವು ರೆಡಿ ಇದ್ದೀವಿ ಅವರಿಗೆ ರಕ್ಷಣೆ ಕೊಡೋದಕ್ಕೆ ಅಂತ. ಆದರೆ ಈಗ ಉಲ್ಟಾ ಹೊಡಿತಾ ಇದ್ದಾರೆ. ಯಾಕಂದ್ರೆ 2026ರಲ್ಲಿ ಪಶ್ಚಿಮ ಬಂಗಾಳ ಚುನಾವಣೆ ಇದೆ. ಅವರಿಗೆ ಅರ್ಥ ಆಗಿದೆ, ಹಿಂದೂಗಳೇನಾದರೂ ಒಗ್ಗಟ್ಟಾಗಿದ್ದೆ ಆದರೆ, ಮಹಾರಾಷ್ಟ್ರದಲ್ಲಿ ಆದ್ರಲ್ಲ ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಒಗ್ಗಟ್ಟಾಗಿದ್ದೆ ಆದರೆ TMCಗೆ ನೆಲೆಯೇ ಇರೋದಿಲ್ಲ. ಹೇಳೆ ಹೆಸರಿಲ್ಲದೆ ಗಂಟು ಮೂಟೆ ಕಟ್ಟಬೇಕಾಗುತ್ತೆ ಅಂತ ಮಮತಾ ಬ್ಯಾನರ್ಜಿ ಗೊತ್ತಾಗಿದೆ. ಹೀಗಾಗಿ ಅವರು ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ಬಗ್ಗೆ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ್ದಾರೆ. ಮಿತ್ರರೇ, ಅದೆಲ್ಲವೂ ಕೂಡ ನಾಟಕವೇ ಹೊರತು ಬೇರೇನೂ ಅಲ್ಲ, ವೋಟ್ ಬ್ಯಾಂಕ್ ರಾಜಕಾರಣ. ಇದೇ ಮಮತಾ ಬ್ಯಾನರ್ಜಿ ಈ ಹಿಂದೆ CAA ಕಾನೂನು ಜಾರಿಯಾದಂತಹ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. BJP ಅವರು ಹುನ್ನಾರ ಮಾಡ್ತಾ ಇದ್ದಾರೆ. ಹೊರದೇಶದಲ್ಲಿರುವಂತಹ ಅಂದರೆ ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಈ ದೇಶದಲ್ಲಿರುವಂತಹ ನಾಗರಿಕರಿಗೆ ಭಾರತದ ನಾಗರಿಕತ್ವವನ್ನು ಕೊಟ್ಟು ಇವರು ವೋಟ್ ಬ್ಯಾಂಕನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಎಲ್ಲೆಲ್ಲಿ BJPಗೆ ವೋಟ್ ಕಮ್ಮಿ ಬರುತ್ತೋ ಅಲ್ಲಿ ಇವರನ್ನು ವೋಟರ್ ಲಿಸ್ಟ್ಗೆ ಸೇರಿಸ್ತಾರೆ, BJP ಗೆದ್ದು ಬಿಡುತ್ತೆ. ಇಂತಹ ಒಂದು ಬಾಲಿಶತನದ ಸ್ಟೇಟ್ಮೆಂಟನ್ನು ಇದೇ ಮಮತಾ ಬ್ಯಾನರ್ಜಿ ಕೊಟ್ಟಿದ್ರು. ಈಗ ಅವರು ಹಿಂದೂಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಅನ್ಯಾಯ ಆದರೆ ನಾವು ಸಹಿಸಿಕೊಳ್ಳೋದಿಲ್ಲ, ನಾವೇನು ಲಾಲಿಪಾಪು ತಿನ್ನೋದಿಲ್ಲ ಅಂತ ಮಮತಾ ಬ್ಯಾನರ್ಜಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಆದರೆ ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿರುವಂತಹ ಬಾಂಗ್ಲಾದ ಅಕ್ರಮ ವಲಸಿಗರನ್ನು ಹೊರಹಾಕುವಂಥ ವಿಚಾರ ಬಂದರೆ 100% ಹೇಳ್ತೀನಿ, ಮಮತಾ ಬ್ಯಾನರ್ಜಿ ಅದರ ವಿರುದ್ಧವಾಗಿ ನಿರ್ಣಯ ಕೈಗೊಳ್ತಾರೆ. ಕೇಂದ್ರ ಸರ್ಕಾರಕ್ಕೆ ಅವರು ಸಹಾಯ ಮಾಡೋದಿಲ್ಲ, ಅದರ ವಿರುದ್ಧವಾಗಿ ಅವರು ಮಾತನಾಡ್ತಾರೆ. ಅದನ್ನು ನಿಲ್ಲಿಸೋದಕ್ಕೋಸ್ಕರವಾಗಿ ಏನೇನು ಬೇಕೋ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಯಾಕೆಂದರೆ ಅವರ ವೋಟ್ ಬ್ಯಾಂಕ್ಗೆ ಡ್ಯಾಮೇಜ್ ಆಗುತ್ತೆ ಅಂತ. ಪಶ್ಚಿಮ ಬಂಗಾಳದಲ್ಲಿ ನೀವು ಊಹಿಸೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ಪ್ರಮಾಣದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ. ಅಸ್ಸಾಂನಲ್ಲೂ ಕೂಡ ಇದ್ದಾರೆ. ಆದರೆ ಅಸ್ಸಾಂನಲ್ಲಿ BJPಯದ್ದೇ ಸರ್ಕಾರ ಇದೆ. ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಹೊರಹಾಕೋದಕ್ಕೆ ತುದಿಗಾಲ್ನಲ್ಲಿ ನಿಂತಿದ್ದಾರೆ. NRCಯನ್ನು ಜಾರಿಗೆ ತರಬೇಕು, ಬಾಂಗ್ಲಾ ವಲಸಿಗರನ್ನು ಹೊರಹಾಕಬೇಕು ಅಂತ ಅವರು ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಒಂದು ಕಡೆ ಮಾತ್ರ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದು ಸಂಘಟಿತವಾಗಿ ಆಗಬೇಕು. ಕೇವಲ ಅಸ್ಸಾಂನಲ್ಲಿ ಮಾತ್ರ ಈ ಡ್ರೈವ್ ಅನ್ನು ಆರಂಭಿಸೋದಕ್ಕೆ ಸಾಧ್ಯ ಇಲ್ಲ, ಬೇರೆ ಬೇರೆ ರಾಜ್ಯಗಳು ಕೂಡ ಸೇರ್ಕೊಳ್ಬೇಕು. ಆದರೆ ಹಿಮಂತ ಬಿಸ್ವಾ ಶರ್ಮಾ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಇನ್ನು ಜಾರ್ಖಂಡ್ನಲ್ಲೂ ಕೂಡ ಇದೆ. ಮಿತ್ರರೇ, ಜಾರ್ಖಂಡ್ನ ಸರ್ಕಾರ ಇದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಬಹುದು. ಯಾಕಂದ್ರೆ ಹೇಮಂತ್ ಸೊರೇನ್ ಏನು ಅಷ್ಟು ಪರವಾಗಿದ್ದಾರೆ ಅಂತ ನನಗೆ ಅನ್ಸೋದಿಲ್ಲ. ಜಾರ್ಖಂಡ್ನಲ್ಲಿ ಅನೇಕ ಸಮಸ್ಯೆಗಳಾಗ್ತಾ ಇದ್ದಾವೆ. ಹೀಗಾಗಿ ಹೇಮಂತ್ ಸೊರೇನ್ ಅಕ್ರಮ ವಲಸಿಗರನ್ನು ಹೊರಹಾಕೋದಕ್ಕೆ ಒಂದು ಮಟ್ಟಿಗೆ ಕೇಂದ್ರ ಸರ್ಕಾರದ ಜೊತೆಗೆ ನಿಂತ್ಕೊಳ್ಳಬಹುದು. ಇನ್ನು ಜಮ್ಮು ಕಾಶ್ಮೀರದ ವಿಚಾರವೂ ಕೂಡ ನಿಮಗೆ ಹೇಳಬೇಕು. ಜಮ್ಮು ಕಾಶ್ಮೀರದಲ್ಲಿ ಫಾರೂಕ್ ಅಬ್ದುಲ್ಲಾ ಈ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ರೋಹಿಂಗ್ಯಾಗಳನ್ನು ಹೊರಹಾಕೋದಕ್ಕೆ ಹೇಗೆ ಸಾಧ್ಯ, ಅವರಿಗೆ ನಾವು ಆಶ್ರಯ ಕೊಡಬೇಕು ಅಂತ. ಯಾಕೆಂದ್ರೆ ಅವರು ಮುಸ್ಲಿಮ್ಸ್ ಅಲ್ವಾ, ಅವರಿಗೆ ಆಶ್ರಯ ಕೊಟ್ಟಿದ್ದೆ ಆದರೆ ನ್ಯಾಷನಲ್ ಕಾನ್ಫರೆನ್ಸ್ಗೆ ಲಾಭ ಆಗುತ್ತೆ, BJPಗೆ ಏನು ಲಾಭ ಆಗೋದಿಲ್ವಲ್ಲ. ಈ ನಿಟ್ಟಿನಲ್ಲಿ ಆ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಒಟ್ಟಿನಲ್ಲಿ ಈ ವಿಚಾರವಾಗಿ ಒಂದು ಸಂಘಟಿತವಾದಂತಹ ಪ್ರಯತ್ನ ಆಗಬೇಕು. ಕೇಂದ್ರ ಸರ್ಕಾರ ಈ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಒಂದು ದೊಡ್ಡ ನಿರ್ಧಾರ ಕೈಗೊಳ್ಳುವಂತಹ ಎಲ್ಲ ಸಾಧ್ಯತೆಗಳಿದೆ. ಅಜಿತ್ ದೋವಲ್ ಅವರು ಇದರ ನೇತೃತ್ವವನ್ನು ವಹಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಹೋಮ್ ಮಿನಿಸ್ಟ್ರಿಯಿಂದ ಅಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ. ಈ ತಕ್ಷಣವೇ ಯಾಕೆ ಮಾಡ್ತಾ ಇಲ್ಲ ಕೇಳಿದ್ರೆ ಕೆಲವೊಂದಷ್ಟು ಕಾರಣಗಳಿದೆ. ಮುಖ್ಯವಾಗಿ ಅಮೆರಿಕದಲ್ಲಿ ಸರ್ಕಾರ ಬದಲಾಗಬೇಕು. ಯಾಕಂದರೆ ಅಮೆರಿಕದಲ್ಲಿ ಟ್ರಂಪ್ ಸರ್ಕಾರ ಬರ್ತಿದ್ದಂತೆ ಭಾರತ ಅನೇಕ ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ. ನೀವು ಬೇಕಾದ್ರೆ ನೆನಪಿಟ್ಕೊಳ್ಳಿ, ಇದು ಸತ್ಯ. ಯಾಕೆ ಗೊತ್ತಾ? ಟ್ರಂಪ್ ಏನು ಹೇಳಿದ್ರು, ನಾನು ಅಮೆರಿಕದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಜಾರಿಗೆ ತಂದು ಇಲ್ಲಿರುವಂತಹ ಅಕ್ರಮ ವಲಸಿಗರನ್ನು ಹೊರ ಹಾಕ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಅದಕ್ಕೆ ಸಿದ್ಧ ಆಗ್ಬಿಟ್ಟಿದ್ದಾರೆ.
ಅದಕ್ಕೆ ಬೇಕಾದಂತಹ ಎಲ್ಲ ಬ್ಲೂ ಪ್ರಿಂಟ್ ಅನ್ನು ಕೂಡ ಟ್ರಂಪ್ ರೆಡಿ ಮಾಡ್ಕೊಂಡಿದ್ದಾರೆ. ಯಾಕೆ ಕೇಳಿದ್ರೆ ಇವತ್ತು ಅಮೆರಿಕ ಇದರಿಂದ ದೊಡ್ಡ ಮಟ್ಟದಲ್ಲಿ ತತ್ತರಿಸಿ ಹೋಗಿದೆ. ಅಮೆರಿಕದಲ್ಲಿ ಜನರ ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ. ಯಾಕಂದ್ರೆ ಅಕ್ರಮ ವಲಸಿಗರು ಆ ಪ್ರಮಾಣದಲ್ಲಿ ಅಮೆರಿಕದಲ್ಲಿ ಬಂದು ನೆಲೆಸಿದ್ದಾರೆ. ಅಮೆರಿಕದಲ್ಲಿ ಲಾ ಅಂಡ್ ಆರ್ಡರ್ ಸುಸ್ಥಿತಿಯಲ್ಲಿಲ್ಲ, ಜನ ರೋಸ್ ಹೋಗ್ಬಿಟ್ಟಿದ್ದಾರೆ. ಈ ಬಾರಿ ಟ್ರಂಪ್ ಯಾಕಷ್ಟು ಮಟ್ಟಿಗೆ ಗೆದ್ರು ಕೇಳಿದ್ರೆ ಟ್ರಂಪ್ ಏನ್ ಪ್ರಚಾರ ಮಾಡ್ತಾ ಇದ್ರು, ನಾನು ಅಧಿಕಾರಕ್ಕೆ ಬಂದ್ರೆ ಒಬ್ಬನೇ ಒಬ್ಬ ಅಕ್ರಮ ವಲಸಿಗನನ್ನು ಕೂಡ ದೇಶದಲ್ಲಿ ಇರೋದಕ್ಕೆ ಬಿಡೋದಿಲ್ಲ, ಒದ್ದು ಹೊರಗೆ ಹಾಕ್ತೀನಿ ಅಂತ ಘೋಷಣೆ ಮಾಡಿದ್ರು. ಹೀಗಾಗಿ ಅಲ್ಲಿನ ಜನರಿಗೆ ಈ ವಿಚಾರ ಇಷ್ಟ ಆಗಿ ಟ್ರಂಪ್ಗೆ ವೋಟ್ ಹಾಕಿದ್ದಾರೆ. ಇದೇ ಕಾರಣದಿಂದ ಟ್ರಂಪ್ ಏನ್ ಹೇಳ್ತಾ ಇದ್ದಾರೆ, ನಾನು ಅಧಿಕಾರಕ್ಕೆ ಬರುತ್ತಿದ್ದಂತೆ ನ್ಯಾಷನಲ್ ಎಮರ್ಜೆನ್ಸಿಯನ್ನ ಜಾರಿಗೆ ತಂದು, ಅಂದ್ರೆ ಅಮೆರಿಕದಲ್ಲಿರುವಂತಹ ಎಲ್ಲಾ ಕಂಟ್ರೋಲ್ ಅನ್ನ ನನ್ನ ಕೈಗೆ ತೆಗೆದುಕೊಂಡು ನಾನು ಕಂಪ್ಲೀಟ್ ಆಗಿ ಅವರೆಲ್ಲರನ್ನು ಹೊರ ಹಾಕ್ತೀನಿ, ಸೇನೆಯನ್ನ ಬಳಸಿಕೊಂಡು ಹೊರ ಹಾಕ್ತೀನಿ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಿತ್ರರೇ, ವಿಶ್ವದ ಹಿರಿಯಣ್ಣ ಅಮೆರಿಕದಲ್ಲೇ ಅಕ್ರಮ ವಲಸಿಗರ ಮೇಲೆ ಇಷ್ಟು ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತಿರುವಾಗ ಭಾರತದಂತಹ ದೇಶ ಯಾಕೆ ಯೋಚನೆ ಮಾಡಬೇಕು? ಭಾರತಕ್ಕೂ ಬಲ ಬರುತ್ತೆ ತಾನೆ. ಭಾರತ ಒಂದು ವೇಳೆ NRC ಅಂತಹ ಕಾನೂನನ್ನು ಜಾರಿಗೆ ತಂದು ಈ ದೇಶದಲ್ಲಿರುವಂತಹ ಅಕ್ರಮ ವಲಸಿಗರನ್ನು ಹೊರಹಾಕೋದಕ್ಕೆ ತೀರ್ಮಾನ ಮಾಡಿದ್ದೇ ಆದರೆ ಆಗ ಯಾವುದೇ ವಿದೇಶಿ ಶಕ್ತಿಗಳು ಅದರ ವಿರುದ್ಧವಾಗಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಇಲ್ಲದೆ ಹೋದರೆ ಇವರು ಬೊಬ್ಬೆ ಹಾಕ್ತಾರೆ. ಅಲ್ಪಸಂಖ್ಯಾತರ ವಿರುದ್ಧವಾಗಿ ಭಾರತ ಸರ್ಕಾರ ಇದೆ, ಭಾರತ ಸರ್ಕಾರ ಸಂವಿಧಾನದ ವಿರುದ್ಧವಾಗಿ ಕ್ರಮ ಕೈಗೊಳ್ತಾ ಇದೆ, ಹೀಗೆಲ್ಲ ಬೊಬ್ಬೆ ಹಾಕ್ತಾರೆ. ಅಂತಾರಾಷ್ಟ್ರೀಯ ಒತ್ತಡವೂ ಕೂಡ ಕ್ರಿಯೇಟ್ ಆಗುತ್ತೆ. ಆದರೆ ಅಮೆರಿಕವೇ ಇದನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತದ ಮೇಲೆ ಯಾವ ಒತ್ತಡ ಬರುತ್ತೆ? ಏನೂ ಇಲ್ಲ ತಾನೆ. ಹೀಗಾಗಿ ಭಾರತ ಇದಕ್ಕೂ ಕೂಡ ಕಾಯ್ತಾ ಇದೆ. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಈಗ ಕೆಲವೊಂದಷ್ಟು ವಿಚಾರಗಳು ತೀರಾ ಮಹತ್ವದ್ದಾಗಿದೆ. ಮುಖ್ಯವಾಗಿ ಜಮ್ಮು ಕಾಶ್ಮೀರದಲ್ಲಿ ವಿಪರೀತವಾಗಿ ಭಯೋತ್ಪಾದನೆ ಹೆಚ್ಚಾಗ್ತಾ ಇದೆ. ಅಜಿತ್ ದೋವಲ್ ಅವರು ಅದರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅಲ್ಲಿ NSG ಕಮಾಂಡೋಗಳನ್ನು ಬಳಸ್ಕೊಳ್ತಾ ಇರುವಂತಹದ್ದು, ಜಮ್ಮು ಕಾಶ್ಮೀರದ ಸೆಕ್ಯೂರಿಟಿ ಬಗ್ಗೆ ಅಜಿತ್ ದೋವಲ್ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಫೆಬ್ರವರಿ ತಿಂಗಳಿನಲ್ಲಿ ವಕ್ಫ್ ಬಿಲ್ ಪಾಸ್ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಈಗಾಗಲೇ JPCಯಲ್ಲಿ ಅದು ಫೈನಲ್ ಆಗ್ತಾ ಇದೆ. ಈ ಸೆಷನ್ನಲ್ಲೇ ಪಾಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಬಯಸಿತ್ತು. ವಿಪಕ್ಷಗಳು JPCಯಲ್ಲಿ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತಪಡಿಸಿದ ಕಾರಣದಿಂದಾಗಿ ಗೊಂದಲಗಳು ಬೇಡ ಅಂತ ಹೇಳಿ ಫೆಬ್ರವರಿಗೆ ಅದನ್ನು ಮುಂದೂಡಲಾಗಿದೆ. ಹೀಗಾಗಿ ಶತಾಯಗತಾಯ ಫೆಬ್ರವರಿಯಲ್ಲಿ ವಕ್ಫ್ ಬಿಲ್ ಪಾಸ್ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಈ ಸಂದರ್ಭದಲ್ಲಿ ಎಲ್ಲ ವಿಧವಾದಂತಹ ವಿವಾದಗಳನ್ನು ಎದುರಿಸೋದಕ್ಕೆ ಕೇಂದ್ರ ಸರ್ಕಾರ ಸಿದ್ಧ ಇಲ್ಲ. ಒಂದೊಂದಾಗಿ ಬಗೆಹರಿಸೋದಕ್ಕೆ ನಿರ್ಧಾರ ಮಾಡದಂತೆ ಕಂಡು ಬರ್ತಾ ಇದೆ. ಜೊತೆಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆಯೂ ಕೂಡ ಕೇಂದ್ರ ಸರ್ಕಾರ ಫೋಕಸ್ ಮಾಡ್ತಾ ಇದೆ. ಇದೇ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಆ ಬಿಲ್ ಕೂಡ ಮಂಡನೆ ಆಗುವಂತ ಸಾಧ್ಯತೆಗಳಿದೆ. ಹೀಗಾಗಿ ಎಲ್ಲ ಒಟ್ಟಿಗಾಗೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬಂದಂತೆ ಕಾಣ್ತಾ ಇದೆ. ಸದ್ಯ ಬಾಂಗ್ಲಾದೇಶದ ವಲಸಿಗರ ಬಗ್ಗೆ ಕೇಂದ್ರ ಸರ್ಕಾರ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ರಾಜ್ಯ ಸರ್ಕಾರಗಳು ದೊಡ್ಡ ಮಟ್ಟದಲ್ಲಿ ಸಾಥ್ ಕೊಡಬೇಕು. ಕೇವಲ ಕೇಂದ್ರ ಸರ್ಕಾರ ಏನೊಂದು ತೀರ್ಮಾನ ಮಾಡಿ ಬಾಂಗ್ಲಾದೇಶದಿಂದ ಬಂದು ಅಕ್ರಮವಾಗಿ ನೆಲೆಸಿದವರನ್ನೆಲ್ಲರನ್ನೂ ಹೊರ ಹಾಕ್ಬಿಡ್ತೀವಿ ಅಂತ ಏಕಾಏಕಿಯಾಗಿ ತೀರ್ಮಾನ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಲಾ ಅಂಡ್ ಆರ್ಡರ್ ಸಮಸ್ಯೆಗಳು ಬರ್ತವೆ. ಲಾ ಅಂಡ್ ಆರ್ಡರ್ ಯಾರ ಕೈಲಿದೆ ಅಂತ ನಿಮಗೆಲ್ಲ ಗೊತ್ತು, ರಾಜ್ಯ ಸರ್ಕಾರದ ಬಳಿಯಲ್ಲಿ ಇರುತ್ತೆ. ನೀವು ಅಕ್ರಮ ವಲಸಿಗರನ್ನು ಗುರುತು ಮಾಡೋದಕ್ಕಾದ್ರೂ ರಾಜ್ಯ ಸರ್ಕಾರದ ಸಹಾಯ ಬೇಕು. ಹೀಗಾಗಿ ರಾಜ್ಯ ಮತ್ತು ಕೇಂದ್ರ ಒಟ್ಟಾಗಿ ಈ ಕೆಲಸ ಮಾಡಬೇಕಾಗಿದೆ. ಮುಂಬರುವ ದಿನಗಳಲ್ಲಿ ದೊಡ್ಡ ಮಟ್ಟದ ತೀರ್ಮಾನವನ್ನ ಕೇಂದ್ರ ಸರ್ಕಾರವು ಕೈಗೊಳ್ಳುತ್ತೆ. ಸಹಜವಾಗಿ ಅದಕ್ಕೆ ರಾಜ್ಯ ಸರ್ಕಾರಗಳು ಸಹಾಯ ಮಾಡಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಮಿತ್ರರೇ, ಬಾಂಗ್ಲಾದೇಶದ ವಿರುದ್ಧ ನಾವು ಯುದ್ಧ ಮಾಡ್ತೀವೋ ಇಲ್ವೋ ಅದರ ಬಗ್ಗೆ ಯಾವುದೇ ಕನ್ಫರ್ಮೇಷನ್ ಇಲ್ಲ. ಅಥವಾ ಭಾರತ ಬಾಂಗ್ಲಾದೇಶವನ್ನು ಒಡೆದು ಹೊಸದಾದಂತಹ ಹಿಂದೂ ರಾಷ್ಟ್ರವನ್ನು ನಿರ್ಮಾಣ ಮಾಡುತ್ತೋ ಇಲ್ವೋ. ಮೊದಲನೇದಾಗಿ ಮಾಡಬೇಕಾಗಿರುವಂತಹ ಕೆಲಸ ಈ ದೇಶದಲ್ಲಿರುವಂತಹ ಅಕ್ರಮ ವಲಸಿಗರನ್ನ ಮುಲಾಜಿಲ್ಲದೆ ಹೊರಹಾಕುವಂತದ್ದು. ಬಾಂಗ್ಲಾದೇಶದ ಗಡಿಯನ್ನು ಓಪನ್ ಮಾಡೋದು, BSF ಅನ್ನು ಬಳಸ್ಕೊಳ್ಳೋದು, ಗನ್ ಹಿಡ್ಕೊಂಡು ಅವರನ್ನ ಆಚೆಗೆ ದಬ್ಬುವಂತದ್ದು. ಪಾಕಿಸ್ತಾನ ಈ ವಿಚಾರದಲ್ಲಿ ಒಂದು ದಿಟ್ಟ ಕ್ರಮವನ್ನು ಕೈಗೊಂಡಿತ್ತು. ನಿಮಗೆ ನೆನಪಿರಬಹುದು, ಅಫ್ಘಾನಿಸ್ತಾನದಿಂದ ದೊಡ್ಡ ಸಂಖ್ಯೆಯಲ್ಲಿ ಅಕ್ರಮ ವಲಸಿಗರು ಪಾಕಿಸ್ತಾನಕ್ಕೆ ಬಂದುಬಿಟ್ಟಿದ್ರು. ಯಾವಾಗ ಅಲ್ಲಿ ತಾಲಿಬಾನಿಗಳ ಆಡಳಿತ ಬಂತು, ಅವರೆಲ್ಲರೂ ನಿರಾಶ್ರಿತರಾದರೂ ಪಾಕಿಸ್ತಾನಕ್ಕೆ ಬಂದುಬಿಟ್ರು. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಸಂಬಂಧ ಕೆಟ್ಟು ಹೋಯ್ತಲ್ಲ, ಪಾಕಿಸ್ತಾನದವರು ಮುಲಾಜಿಲ್ಲದೆ ಅಫ್ಘಾನಿಸ್ತಾನದವರನ್ನು ಹೊರಗಟ್ಟುಬಿಟ್ರು. ಅಫ್ಘಾನಿಸ್ತಾನದ ಗಡಿಯಲ್ಲಿ ಗೇಟನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಪಾಕಿಸ್ತಾನದ ಸೈನಿಕರು ಗನ್ ಹಿಡಿದು ಅಕ್ರಮ ವಲಸಿಗರನ್ನು ಅಫ್ಘಾನಿಸ್ತಾನಕ್ಕೆ ಕಟ್ಟಿಬಿಟ್ರು. ಅದೇ ರೀತಿಯಾದಂತಹ ಕ್ರಮವನ್ನು ಭಾರತ ಮಾಡಬೇಕು. ಯಾವುದೇ ಒತ್ತಡಕ್ಕೂ ಕೂಡ ಬಲಿಯಾಗಬಾರದು. ರಾಜ್ಯ ಸರ್ಕಾರಗಳ ಒತ್ತಡ ಇರಬಹುದು ಅಥವಾ ವಿಪಕ್ಷಗಳ ಒತ್ತಡ ಇರಬಹುದು, ಮುಲಾಜಿಲ್ಲದೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದ್ರೆ ಈ ದೇಶಕ್ಕೆ ಅತಿ ದೊಡ್ಡ ಥ್ರೆಟ್ ಎದುರಾಗುತ್ತೆ. ನೀವು ಬೇಕಾದ್ರೆ ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾದೇಶದವರನ್ನ ಹೊರಹಾಕಿ, ಆ ಕಡೆ ಇರುವಂತಹ ಹಿಂದೂಗಳನ್ನ ಕರೆಸ್ಕೊಳ್ಳಿ. ಯಾಕೆ ಈ ಲಾಜಿಕ್ ಅನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ಸಂಖ್ಯೆ 1,30,00,000. ಭಾರತದಲ್ಲಿ ನೆಲೆಸಿರುವಂತಹ ಅಕ್ರಮ ವಲಸಿಗರ ಸಂಖ್ಯೆ 2,70,00,000 ಹೆಚ್ಚುವರಿ ಆಗ್ತಾರೆ. ಯೋಚನೆ ಮಾಡಿ ಎಂತಹ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ. ಮಿತ್ರರೇ, ಈ ಬಗ್ಗೆ ನೀವೇನ್ ಹೇಳ್ತೀರಿ? ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.